ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಅಂದಾಗೆ ಇವತ್ತಿನ ಚಿನ್ನದ ರೇಟು ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಶಾಕ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇವತ್ತಿನ ಚಿನ್ನದ ರೇಟನ್ನು ತಿಳಿದುಕೊಳ್ಳೋಣ. ನಾವು 24 ಕ್ಯಾರೆಟು, 22 ಆಗಿರ್ಬೋದು, 18 ಕ್ಯಾರೆಟ್ ಆಗಿರ್ಬೋದು, ಎಲ್ಲದರ ರೇಟನ್ನು ಸಂಪೂರ್ಣವಾಗಿ ಇವತ್ತು ತಿಳಿದುಕೊಳ್ಳೋಣ. ಏನಿದೆ ರೇಟು ಅನ್ನೋದನ್ನು. ಅಂದಾಗೆ ನಿಮಗೆ ಗೊತ್ತಿದೆ, ಯುದ್ಧ ಅನ್ನೋದು ಯಾವ ಮಟ್ಟಿಗೆ ತಂದು ನಿಲ್ಲಿಸಿದೆ ಶೇರ್ ಮಾರ್ಕೆಟನ್ನು ಅನ್ನೋದು ನಿಜವಾಗ್ಲೂ ಅದರಲ್ಲಿ ಹೂಡಿಕೆ ಮಾಡ್ತಾ ಇರತಕ್ಕಂಥವ್ರಿಗೆ ನಿಜವಾಗ್ಲೂ ಒಂಥರ ಗಾಬರಿಯ ವಿಷಯ ಇವಾಗ. ಆದರೆ ನಾವು ಹೊರಗಡೆ ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ಗಳಲ್ಲಿ ಚಿನ್ನವನ್ನು ತೆಗೆದುಕೊಳ್ಳೋಕೆ ಇದು ಒಳ್ಳೆಯ ಕಾಲನ ಅಥವಾ ಕೆಟ್ಟ ಕಾಲನ, ರೇಟ್ ಏನಿದೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋಣ. ನೋಡಿ, ಇವಾಗ ಮದುವೆಯ ಸುಗ್ಗಿ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಚಿನ್ನ ಬೇಕೇ ಬೇಕು. ಚಿನ್ನದ ರೇಟು ಏನಾಗಿದೆ ತಿಳ್ಕೊಳ್ಳೋಣ. ಆದರೆ ವಿಚಿತ್ರ ಅಂದರೆ ನೋಡಿ, ಈ ಡಾಲರ್ ಎದುರು ನಮ್ಮ ಇಂಡಿಯನ್ ರುಪೀಸ್ ಮೌಲ್ಯ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇದೆ. ನೋಡಿ, ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ ಡಾಲರ್ ಮೌಲ್ಯ. ಈ ಒಂದು ಸಂದರ್ಭದಲ್ಲೂ ಕೂಡ ಚಿನ್ನ ಯಾವ ರೀತಿಯಾಗಿದೆ ಅಂದರೆ, ಬನ್ನಿ ಅದರ ರೇಟನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೋಡಿ, ಬೆಳ್ಳಿ ಏನಾಗಿದೆ, ಬೆಳ್ಳಿನೂ ಕೂಡ ಇವತ್ತು ಇಳಿದಿರ್ತಕ್ಕಂಥದ್ದು 2,49,900 ರೂಪಾಯಿ ಆಗಿರ್ತಕ್ಕಂಥದ್ದು. ಅಂದರೆ ನೀವು ಒಂದು ವಾರದ ಹಿಂದೆ ನೋಡಿದಾಗ 2,65,000 70,000ವರೆಗೂ ಕೂಡ ಇತ್ತು 1 kg ಬೆಳ್ಳಿ. ಹಾಗೆ 1 ಗ್ರಾಮ್ಗೂ ಕೂಡ 270 ರೂಪಾಯಿವರೆಗೂ ಕೂಡ ಹೋಗಿತ್ತು. ವಿಚಿತ್ರ ಅಂದರೆ ಇವತ್ತು ಯಾವ ಮಟ್ಟಿಗೆ ಇಳಿದೋಗಿದೆ ಅಂದರೆ ನಿಜವಾಗ್ಲೂ ಬೆಳ್ಳಿ ತಗೊಳ್ಳೋರಿಗೆ ಇದು ಒಳ್ಳೆ ಟೈಮು ಅಂತ ಹೇಳ್ಬೋದು. ಹಾಗೆ ಚಿನ್ನವನ್ನು ತಗೊಳ್ಳೋರಿಗೆ ಇವಾಗ ಚಿನ್ನದ ರೇಟನ್ನು ತಿಳ್ಕೊಬೋಣ ಬನ್ನಿ. ನೋಡಿ, ಇವತ್ತು 24 ಕ್ಯಾರೆಟ್ ಚಿನ್ನ ಆ್ಯಕ್ಚುಲಿ 15,065 ರೂಪಾಯಿ ಆಗಿರತಕ್ಕಂಥದ್ದು. ಚಿನ್ನ 24 ಕ್ಯಾರೆಟು ಬಿದ್ದೋಗಿದೆ. ಇವತ್ತು ಆ್ಯಕ್ಚುಲಿ 206 ರೂಪಾಯಿ ಬಿದ್ದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು 22 ಕ್ಯಾರೆಟ್ ಏನಾಗಿದೆ ಅಂತಂದರೆ 13,811 ರೂಪಾಯಿ ಆಗಿರತಕ್ಕಂಥದ್ದು. ಅಂದರೆ 22 ಕ್ಯಾರೆಟ್ ಆ್ಯಕ್ಚುಲಿ ಒಂದು ವಾರದ ಹಿಂದೆ ತಗೊಂಡಾಗ ನಮಗೆ 14,000 ಚಿಲ್ಲರೆ ಇತ್ತು. ಇವತ್ತು 13,811 ರೂಪಾಯಿ ಆಗಿರತಕ್ಕಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನ ನೋಡಿ 11,300 ರೂಪಾಯಿ ಆಗಿದೆ. ಅಂದರೆ ಇವೆಲ್ಲವೂ ಕೂಡ ಒಂದು ವಾರದ ಹಿಂದೆ ಜಾಸ್ತಿ ಇದ್ದು ಇವಾಗ ಸದ್ಯಕ್ಕೆ ಬಿದ್ದೋಗಿದೆ. ಈಗ ಚಿನ್ನ ತಗೊಳ್ಳೋರಿಗೆ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ಚಿನ್ನದಲ್ಲಿ ರೇಟ್ ಕಡಿಮೆ ಆಗಿರೋದ್ರಿಂದ ಚಿನ್ನವನ್ನು ತಗೋಬಹುದು. ಇವಾಗ ಮದುವೆ ಮಾಡೋಕ್ಕೆ, ಮಕ್ಕಳಿಗೆ, ಮನೆಯವ್ರಿಗೆ ಎಲ್ರಿಗೂ ಬೇಕಿರೋದ್ರಿಂದ ಚಿನ್ನವನ್ನು ಆರಾಮಾಗಿ ಇವಾಗ ತಗೋಬಹುದು. ಆದರೆ ಸ್ವಲ್ಪ ತೆಗೆದಿಟ್ಕೊಂಡಿರ್ತಕ್ಕಂಥವ್ರಿಗೆ ಏನಿದು ಬೀಳ್ತಾ ಇದೆಯಲ್ಲ ಅನ್ನೋವಂಥ ಒಂದು ಗಾಬರಿ ಕೂಡ ಇರುತ್ತೆ. ಆದರೆ ಚಿನ್ನ ಅನ್ನೋದು ಹಾವು ಏಣಿ ಆಟ ಥರ, ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಅನ್ನೋದು ಗೊತ್ತಾಗಲ್ಲ. ಇವತ್ತು ಬಿದ್ದಿರ್ಬೋದು, ಅಂದರೆ ಸ್ವಲ್ಪ ದಿವಸದಲ್ಲಿ ಎದ್ದೇಳೋದ್ರೂ ಕೂಡ ಎದ್ದೇಳಬಹುದು. ಹಾಗೆ ಶೇರ್ ಮಾರ್ಕೆಟಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡೋರ್ಗೂ ಕೂಡ ಸ್ವಲ್ಪ ಇವಾಗ ಇದಾಗಿರ್ಬೋದು. ಆದರೆ ಲಾಂಗ್ ಟರ್ಮ್ ಹೂಡಿಕೆಯನ್ನು ಮಾಡಿದಾಗ ಚಿನ್ನದಲ್ಲಿ ಅಂಥ ಮೋಸ ಏನೂ ಕೂಡ ಆಗಲ್ಲ. ನಾವು ಹಾಕಿರ್ತಕ್ಕಂಥ ಬಂಡವಾಳ ವಿತ್ ಪ್ಲಸ್ಸು ಕೂಡ ಬಂದೇ ಬರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.